ನಮಸ್ಕಾರ ಎಲ್ಲರಿಗೂ. ನಾನು ವೀಣಾ. ಇವತ್ತಿನ ವಿಡಿಯೋದಲ್ಲಿ ವೆಜಿಟೇಬಲ್ ಬಿರಿಯಾನಿ ಹೇಗೆ ಮಾಡೋದು, ಅದಕ್ಕೆ ಯಾವ ಯಾವ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನಾನು ತಿಳಿಸ್ಕೊಡ್ತೇನೆ. ಬೇರೆ ಬೇರೆ ತರಕಾರಿಯನ್ನು ನಾನು ಹಾಕಿ ನಿಮಗೆ ವೆಜಿಟೇಬಲ್ ಬಿರಿಯಾನಿ ಮಾಡಿ ತೋರಿಸ್ತೇನೆ. ನಿಮ್ಮ ಮನೆಯಲ್ಲಿ ಏನೇನು ವೆಜಿಟೇಬಲ್ ಇದೆಯೋ ಅದನ್ನು ನೀವು ಹಾಕ್ಬೋದು. ನೋಡಿ, ಅಡುಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ರೆಡಿ ಇಟ್ಟಿದ್ದೇನೆ. ರುಚಿಯಾದ ಬಿರಿಯಾನಿ ಶುರು ಮಾಡೋಣ. ನಾನು 1 kg ರೈಸ್ಗೆ ಬೇಕಾದ ವೆಜಿಟೇಬಲ್ಸ್ ಕಟ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ. ತೆಂಗಿನಕಾಯಿ ತುರಿ, ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಹಾಗೂ ಚಕ್ಕೆ ಲವಂಗ, ಯಾಲಕ್ಕಿ, ಸೋಂಪು ಪುಡಿ ಮಾಡಿ ಆಗಿದೆ. ಮೊದಲೇ ಈ ಗರಂ ಮಸಾಲೆ ಪುಡಿ ಮಾಡಿ ಇಟ್ಟಿದ್ದೆ. ಸ್ಟವ್ ಹಚ್ಚಿ ಬಾಣಲಿಯನ್ನು ಇಟ್ಟಾಯಿತು. 2 ಟೀ ಸ್ಪೂನು ನಾನು ತುಪ್ಪ ಹಾಕ್ತೇನೆ. ಎಣ್ಣೆ ಸಹ 2 ಟೀ ಸ್ಪೂನ್ ನೀವು ಉಪಯೋಗಿಸ್ಬೋದು, ಅಥವಾ ಅರ್ಧ ಎಣ್ಣೆ ಅರ್ಧ ತುಪ್ಪ ಇದನ್ನು ಸಹ ನೀವು ಉಪಯೋಗಿಸ್ಬೋದು. ಈಗ ಹೋಟೆಲ್ನಲ್ಲಿ ಎಣ್ಣೆಯನ್ನು ಹಾಕಿ ಅವರು ಹೆಚ್ಚಾಗಿ ಬಿರಿಯಾನಿಗಳನ್ನು ಮಾಡ್ತಾರೆ. ನಿಮ್ಗೆ ಯಾವುದು ಇಷ್ಟನೋ, ನಿಮ್ಮ ಮನೆಯಲ್ಲಿ ಏನಿದೆಯೋ ಅದೇ ಸಾಮಗ್ರಿಗಳನ್ನು ಉಪಯೋಗಿಸಿ. ತುಪ್ಪ ಬಿಸಿ ಆಯಿತು. ಈಗ ಕೊಯ್ದಿಟ್ಕೊಂಡಿದ್ದೇನೆ 2 ಈರುಳ್ಳಿ, ಅದನ್ನು ಹಾಕ್ತಿದ್ದೇನೆ. 2 ಈರುಳ್ಳಿ ತೆಳುವಾಗಿ ಉದ್ದವಾಗಿ ಕಟ್ ಮಾಡಿಕೊಂಡಿರಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗುವ ತನಕ ಹುರಿಬೇಕು. ನೋಡಿ, ಗೋಲ್ಡನ್ ಬ್ರೌನ್ ಆಗ್ತಿದೆ. ಮತ್ತೆ 1 ನಿಮಿಷ ನಾನು ಹಾಗೆಯೇ ಹುರಿತೇನೆ. ವಾವ್, ಗೋಲ್ಡನ್ ಬ್ರೌನ್ ಕಲರ್ ಆಯಿತು. ಈಗ 2 ಟೀ ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಿದ್ದೇನೆ. ಅದು ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ತಿರುಗಿಸ್ತಾ ಇರಬೇಕು. ತುಪ್ಪ ಮಸಾಲೆಯಲ್ಲಿ ಮೇಲೆ ಬರಬೇಕು, ಅಲ್ಲಿಯ ತನಕ ಸ್ಪೂನಿಂದ ತಿರುಗಿಸ್ಬೇಕು. ಕಟ್ ಮಾಡಿದ 4 ಹಸಿಮೆಣಸು ಈಗ ಹಾಕ್ತೇನೆ. 2 ತೆಳುವಾಗಿ ಕೊಯ್ದ ಟೊಮೆಟೊ ಹಾಕ್ತಿದ್ದೇನೆ. ಈ ಟೊಮೆಟೊ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು. ಟೊಮೆಟೊ ಸಾಫ್ಟ್ ಆಗೋ ತನಕ ನೀವು ಆ ಸ್ಪೂನಿಂದ ತಿರುಗಿಸ್ತಾನೇ ಇರಬೇಕು. ಈಗ ಸಹ ತುಪ್ಪ ಮಸಾಲೆ ಮೇಲೆ ಕಾಣಿಸ್ಕೊಳ್ಬೇಕು. ಅಷ್ಟೋ ತನಕ ನಾವು ಟೊಮೆಟೊನ ಹುರಿತಾನೇ ಇರಬೇಕು. ನೋಡಿ, ಈಗ ಟೊಮೆಟೊ ಸಾಫ್ಟ್ ಆಗ್ತಾಯಿದೆ. ಎಣ್ಣೆ ಸಹ ಮೇಲೆ ಬಂತು. ಅರ್ಧ ಕಪ್ಪು ಕೂಡಿಟ್ಟ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ಪು ಪುದೀನ ಸೊಪ್ಪು ಹಾಕ್ತಿದ್ದೇನೆ. ಸಾಫ್ಟ್ ಆಗೋ ತನಕ ಅದನ್ನು ಸ್ಪೂನಿಂದ ತಿರುಗಿಸ್ಬೇಕು, ಮಿಕ್ಸ್ ಮಾಡಬೇಕು. ಹಾಗೆ 2 ನಿಮಿಷ ಅದನ್ನು ಕುದಿಯಲು ಬಿಡಬೇಕು. ಎಲ್ಲ ಮಿಕ್ಸ್ ಆದಮೇಲೆ ನಾನು 1 ಟೀ ಸ್ಪೂನ್ ಅರಿಶಿಣ ಹಾಕ್ತಾಯಿದ್ದೇನೆ. ಆಮೇಲೆ ಕೆಂಪು ಮೆಣಸಿನ ಪುಡಿ 1 ಟೀ ಸ್ಪೂನ್ ಹಾಕ್ತೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಈಗ ಹಾಕ್ತಿದ್ದೇನೆ. ನೀವು ಎಷ್ಟು ಬೇಕೋ ಅಷ್ಟನ್ನು ನೀವು ಸೇರಿಸ್ಕೊಳ್ಳಿ. ಮತ್ತೆ ಬೇಕಾದರೆ ನಾನು ಆಮೇಲೆ ಹಾಕ್ಕೊಳ್ತೇನೆ. ನೀವು ಸಹ ಹಾಗೆ ಮಾಡ್ಬೋದು. ನಂತರ 3 ಟೀ ಸ್ಪೂನ್ ಬಿರಿಯಾನಿ ಮಸಾಲ ನಾನು ಹಾಕ್ತಾಯಿದ್ದೇನೆ. ಚಕ್ಕೆ, ಲವಂಗ, ಯಾಲಕ್ಕಿ ಮತ್ತು ಸೋಂಪು ಇಷ್ಟನ್ನೇ ನಾನು ಹಾಕಿದ್ದೇನೆ. ಮತ್ತು ಯಾವುದನ್ನು ಮಿಕ್ಸ್ ಮಾಡಿಲ್ಲ ಅದರಲ್ಲಿ. ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಮತ್ತು ಪಾತ್ರೆ ಮುಚ್ಚಿ 2 ನಿಮಿಷ ಅದನ್ನು ಸಣ್ಣ ಉರಿಯಲ್ಲಿ ಬೇಯಲು ಬಿಡ್ತೇನೆ. ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಒಳ್ಳೆ ಪರಿಮಳ ಬರ್ತಿದೆ. ಈಗ ಕೊಯ್ದಿಟ್ಟಿರುವಂಥ ಮಿಕ್ಸ್ ವೆಜಿಟೇಬಲ್ಗಳನ್ನು ಮಸಾಲೆಗೆ ಸೇರಿಸ್ತಾ ಇದ್ದೇನೆ. 2 ನಿಮಿಷ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ. ನೋಡಿ, ಈಗ ನಾನು ಒಂದು ದೊಡ್ಡ ಪಾತ್ರೆಗೆ ಈ ಗ್ಲಾಸಿನಿಂದ 3.5 ಗ್ಲಾಸ್ ನೀರು ಹಾಕ್ತಿದ್ದೇನೆ. ನಾನು ಇದೇ ಗ್ಲಾಸ್ ಅಳತೆಯಲ್ಲಿ 2.5 ಕಪ್ ಅಕ್ಕಿ ತಗೊಂಡು 10 ನಿಮಿಷ ನೆನೆಸಿಟ್ಟಿದ್ದೀನಿ. ಮಸಾಲೆಯಲ್ಲೂ ಸ್ವಲ್ಪ ನೀರಿದೆ, ಅದೆಲ್ಲ ಸೇರಿಸಿದರೆ ಅಳತೆ ಸರಿ ಆಗ್ತದೆ. 2.5 ಗ್ಲಾಸ್ ಅಕ್ಕಿ ಅದು 1 kg ಅಷ್ಟು ಅಳತೆಯಲ್ಲಿ ಇದೆ ಅದು. ಈಗ ನೀರಿಗೆ 2 ಚಕ್ಕೆ, 2 ಲವಂಗ, 2 ಯಾಲಕ್ಕಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ. ಮರ್ತೇ ಬಿಟ್ಟೆ ಬೇ ಲೀಫ್ ಹಾಕಲಿಕ್ಕೆ. ಇರಿ, ತಗೊಂಡು ಬರ್ತೇನೆ. ಇದು ನಮ್ಮ ಪುಟ್ಟ ತೋಟ. ಇದು ನೋಡಿ, ಇದು ಬೇ ಲೀಫ್ ಗಿಡ. ಬಿರಿಯಾನಿ ಎಲೆ 6 ಎಲೆ ಬೇಕು. ಈಗ ಬೇ ಲೀಫ್ ಹಾಕ್ತೇನೆ ಮತ್ತು ನೆನೆಸಿಟ್ಟ ಅಕ್ಕಿಯನ್ನು ಕೂಡ ನಾನು ಅದಕ್ಕೆ ಸೇರಿಸ್ತೇನೆ. ಪಾತ್ರೆಗೆ ಮುಚ್ಚಳವನ್ನು ಮುಚ್ಚಿ 5 ನಿಮಿಷ ಚೆನ್ನಾಗಿ ಕುದಿಯಲು ಬಿಡಬೇಕು. ಬೇ ಲೀಫು, ಚಕ್ಕೆ, ಲವಂಗ, ಯಾಲಕ್ಕಿ ಸ್ಮೆಲ್ ಎಲ್ಲ ನೀರಲ್ಲಿ ಸೇರಬೇಕು. ಈಗ ಮುಚ್ಚಳ ತೆಗೆದಿದ್ದೇನೆ. ನೀರು ಕುದೀತಾ ಉಂಟು ನೋಡಿ. ಈಗ ಮಸಾಲೆ ಮಿಕ್ಸ್ ಮಾಡಿದ
ವೆಜಿಟೇಬಲ್ಸನ್ನು ನಾನು ಕುದಿಯುವ ಅಕ್ಕಿಗೆ ಸೇರಿಸ್ತಿದ್ದೇನೆ. ಈಗ ಚೆನ್ನಾಗಿ ಸ್ಪೂನ್ನಿಂದ 1 ನಿಮಿಷ ನಾನು ತಿರುಗಿಸ್ತೇನೆ. ಮಸಾಲೆ ನೀರಲ್ಲಿ ಮಿಕ್ಸ್ ಆಗಬೇಕು. ಈಗ ಅರ್ಧ ಕಪ್ ಕೊಕೊನಟ್ ಪೇಸ್ಟನ್ನು ಹಾಕ್ತಿದ್ದೇನೆ. ಮತ್ತು 2 ಟೀ ಸ್ಪೂನ್ ಮೊಸರನ್ನು ಕೂಡ ನಾನು ಅದರಲ್ಲಿ ಸೇರಿಸ್ತಿದ್ದೀನಿ. ಈಗ ಸ್ಪೂನ್ನಿಂದ ಮಿಕ್ಸ್ ಮಾಡಬೇಕು. ಅರ್ಧ ಲಿಂಬೆಹಣ್ಣಿನ ರಸವನ್ನು ನಾನು ಅದರಲ್ಲಿ ಸೇರಿಸ್ತಾ ಇದ್ದೇನೆ. ಎಲ್ಲ ಮಸಾಲೆಯನ್ನು ಹಾಕಿದ್ದಾಯಿತು. ಈಗ ಎಲ್ಲವನ್ನು ಚೆನ್ನಾಗಿ ತಿರುಗಿಸಿ ಈಗ ಅದನ್ನು ಮುಚ್ಚಿಟ್ಟು ಬೇಯಲಿಕ್ಕೆ ಬಿಡಬೇಕು. 10 ನಿಮಿಷ ಬೆಂದಿದ್ದಾಯಿತು. 10 ನಿಮಿಷ ನಾವು ಬೇಯಿಸಿದರೆ ಸಾಕು. ಅಕ್ಕಿ ಎಲ್ಲ ಬೆಂದಿದೆ. ಬೇಕಿದ್ದರೆ ನೀವು ಇನ್ನೂ 5 ನಿಮಿಷ ಅದನ್ನು ಸ್ಲೋ ಉರಿಯಲ್ಲಿ ಬೇಯಿಸ್ಬೋದು. ನಾನು ಪಾತ್ರೆಯನ್ನು ಮುಚ್ಚಿ ಅದನ್ನು ಒಂದು 5 ನಿಮಿಷ ಅದನ್ನು ಹಾಗೆ ಸ್ಲೋ ಆಗಿ ಬೇಯಲು ಬಿಡ್ತೇನೆ. 5 ನಿಮಿಷ ಆಯಿತು ನೋಡಿ. ತರಕಾರಿ ಅಕ್ಕಿ ಎಲ್ಲ ಸರಿಯಾಗಿ ಬೆಂದಿದೆ. ನಮ್ಮ ವೆಜಿಟೇಬಲ್ ಬಿರಿಯಾನಿ ರೆಡಿಯಾಗಿದೆ. ಮನೆ ತುಂಬ ಘಮ ಪರಿಮಳ ಹರಡಿದೆ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಪ್ರೋತ್ಸಾಹ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.